ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದು ನೀವು ಅಂದ್ಕೊಂಡಿರೋಂಥ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿ ಇವಾಗ ಮೈಂಡಲ್ಲಿ ಯಾವ ವ್ಯಕ್ತಿ ಇದ್ದಾರೆ, ಆ ವ್ಯಕ್ತಿಯ ಪ್ರೀತಿಯನ್ನು ಮತ್ತೆ ಮರಳಿ ನಿಮ್ಮ ಲೈಫಲ್ಲಿ ಪಡಿತೀರಾ ಅನ್ನೋದನ್ನು ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್, ನಿಮಗೆ ರೆಸನೇಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ, ಓಕೆ? ಅದರ್ವೈಸ್ ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ ಬೇಕು ಅವ್ರನ್ನ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಎಸ್, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಈಗ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋನ ನೋಡಿ, ದೆನ್ ಅಕ್ಯುರೇಟಾಗಿ ನಿಮಗೆ ರೆಸನೇಟ್ ಆಗುತ್ತೆ. ಆ ವ್ಯಕ್ತಿಯ ಪ್ರೀತಿಯನ್ನು ನೀವು ಮತ್ತೆ ಮರಳಿ ಪಡಿತೀರಾ ನಿಮ್ಮ ಲೈಫಲ್ಲಿ, ಚೆಕ್ ಮಾಡೋಣ. Fool card. Okay, strength card. King of Swords, the Fool, the Strength. Okay, Five of Cups, Swords, Six of Swords, the Empress. Okay, Knight of Wands, bottom of the card, Ace of Swords. Nice card. Okay, ನೀವಿಲ್ಲಿ ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ದೀರಾ ಆ ವ್ಯಕ್ತಿ ಇನ್ಯಾವತ್ತೂ ಬರೋದೇ ಇಲ್ಲ ಅಂತ. ಓಕೆ, ನೀವೇ ಫಿಕ್ಸ್ ಆದಮೇಲೆ ಆ ವ್ಯಕ್ತಿ ಹೇಗೆ ನಿಮ್ಮ ಮೈಂಡಲ್ಲಿ ನೀವು ಆಲ್ರೆಡಿ ಫಿಕ್ಸ್ ಆಗಿದ್ದೀರಲ್ವ ನಿಮ್ಮ ಮೈಂಡಲ್ಲಿ, ಮತ್ತೆ ಹೇಗೆ ಆ ವ್ಯಕ್ತಿ ಮತ್ತೆ ನಿಮ್ಮ ಲೈಫಿಗೆ ಬರ್ತಾರೆ ಏನೋ ನೋಡಿ. ಆ ವ್ಯಕ್ತಿಗೆ ಇಲ್ಲಿ ದ ಫೂಲ್ ಕಾರ್ಡ್ ಅಂತೇಳಿ ಬರ್ತಿದೆ. ಕೆಲವೊಬ್ರು ಲೈಫಲ್ಲಿ ನಿಮ್ಮ ಪರ್ಸನ್ ತುಂಬಾನೇ ಡೇಂಜರ್ ಇದ್ದಾರೆ ಅಂತಾನೆ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಎಲ್ಲೋ ಒಂದ್ ಕಡೆ ಆ ವ್ಯಕ್ತಿನ ನೀವು ತುಂಬಾನೇ ಹರ್ಟ್ ಆಗಿದ್ದೀರಾ, ತುಂಬಾನೇ ನೋವು ತಿಂದಿದ್ದೀರಾ ಲೈಫಲ್ಲಿ. ಆ್ಯಂಡ್ ಏನು ಹೇಳ್ಬೋದು, ಲೈಫ್ ಅಂದರೆ ಹೇಗೆ ಅನ್ನೋದನ್ನ ಆ ವ್ಯಕ್ತಿ ನಿಮಗೆ ತೋರಿಸ್ಕೊಟ್ಟಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ? ಇಲ್ಲಿ ನೀವು ಅವರ ಒಂದು ಲೈಫಲ್ಲಿ ತುಂಬ ನಿಯತ್ತಾಗಿದ್ರಿ, ತುಂಬಾನೇ ಟ್ರೂ ಲವ್ ಮಾಡ್ತಿದ್ರಿ, ತುಂಬಾನೇ ಏನು ಸತ್ಯವಾಗಿದ್ರಿ ಅಂತ ಇಲ್ಲಿ ಕಾಣಿಸ್ತಿದೆ. ಬಟ್ ಆ ವ್ಯಕ್ತಿ ಎಲ್ಲೋ ಒಂದ್ ಕಡೆ ನಿಮಗೆ ಚೀಟ್ ಮಾಡಿರುವಂಥದ್ದು, ನಿಮ್ಮ ನಂಬಿಕೆನ ಅವರು ದ್ರೋಹ ಮಾಡಿರುವಂಥದ್ದು, ನಿಮ್ಮ ನಂಬಿಕೆಗೆ ಅವರು ಎಲ್ಲೋ ಒಂದ್ ಕಡೆ ಹರ್ಟ್ ಮಾಡಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಆಲ್ರೆಡಿ ನಿಮ್ಮ ಪರ್ಸನ್ ಮೂವ್ ಆನ್ ಆಗಿದ್ದಾರೆ, ಅಥವಾ ನೀವು ಆ ವ್ಯಕ್ತಿಯಿಂದ ಮೂವ್ ಆನ್ ಆಗಿರ್ಬೋದು. ಬಟ್ ಇಲ್ಲಿ ಆ ವ್ಯಕ್ತಿ ಮತ್ತೆ ನಿಮ್ಮ ಲೈಫಲ್ಲಿ ಮರಳಿ ಬರ್ತಾರಾ ಅಂತ ಹೇಳಿದ್ರೆ, ಕೆಲವೊಬ್ರು ಲೈಫಲ್ಲಿ ಯಾವ ಥರ ಅಂತ ಹೇಳಿದ್ರೆ, ಆ ವ್ಯಕ್ತಿ ನಿಮಗೆ ಪಾಠ ಕಲಿಸ್ಬೇಕಂತಾನೆ ನಿಮ್ಮ ಲೈಫಿಗೆ ಬಂದಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ? ನೈಟ್ ಆಫ್ ವ್ಯಾಂಡ್ಸ್ ಆ್ಯಂಡ್ ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಎಲ್ಲ ಒಂದು ಕಡೆ ನಿಮ್ಮ ಲೈಫಲ್ಲಿ ನೀವು ನಿಮ್ಮ ಲೈಫನ್ನ ನೀವು ಮರ್ತಿದ್ರಿ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ? ನಿಮ್ಮ ಲೈಫ್ ಹೇಗಿರಬೇಕು, ಯಾವ ಥರ ಇರಬೇಕು, ನಿಮ್ಮ ಲೈಫಲ್ಲಿ ನೀವೆಲ್ಲರೂ ತುಂಬ ಈಸಿಯಾಗಿ ನಂಬ್ತಾ ಇದ್ರಿ. ನೀವೆಲ್ಲರೂ ಯಾರು ನಿಮಗೆ ಪಾಪ ಅಥವಾ ನಿಮಗೆ ಯಾರಾದರೂ ಸ್ವಲ್ಪ ಕಣ್ಣೀರು ಹಾಕೊಂಡು ಬಂದರೆ ಅವ್ರನ್ನ ಈಸಿಯಾಗಿ ನಂಬಿಡ್ತಿದ್ರಿ. ಇವಾಗ ನಿಮಗೆ ಅನ್ನಿಸ್ತಾ ಇದೆ ಯಾರನ್ನು ಅಷ್ಟು ಈಸಿಯಾಗಿ ನಂಬಾರ್ದು, ಯಾರನ್ನು ಅಷ್ಟು ಈಸಿಯಾಗಿ ನಮ್ಮ ಲೈಫಲ್ಲಿ ಏನು ಬರಮಾಡ್ಕೊಳ್ಬಾರ್ದು, ಆ ಥರ ನಿಮಗಿಲ್ಲಿ ಅನ್ನಿಸ್ತಾ ಇದೆ. ಎಸ್, ನಿಮಗೆ ಆ ಒಂದು ಪಾಠ ಕಲಿಸ್ಲಿಕ್ಕೆ ಬಂದಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ನಂಬಿಕೆನ ಎಲ್ಲಿ ಅವರು ದ್ರೋಹ ಮಾಡ್ಕೊಂಡ್ರು, ಅವಾಗ ನಿಮಗೆ ಅನ್ಸಿದೆ ಯಾವ ವ್ಯಕ್ತಿನೂ ಅಷ್ಟು ಈಸಿಯಾಗಿ ನಂಬಾರ್ದು, ಈ ವ್ಯಕ್ತಿನ ನಂಬಾರ್ದಿತ್ತು. ಆ ಥರ ನೀವಿಲ್ಲಿ ನಿಮ್ಮ ಲೈಫ್ ಇವಾಗ ನಡೀತಾ ಇದೆ, ಕರೆಂಟ್ ಸಿಚುಯೇಷನ್ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸ್ಟ್ರೆಂತ್ ಕಾರ್ಡ್ ಬರ್ತಿರೋದ್ರಿಂದ ಈಗ ನಿಮಗೆ ಏನು ಹರ್ಟ್ ಆಗಿದೆ ಅಥವಾ ಈಗ ನಿಮ್ಮ ಸಿಚುಯೇಷನ್ ಏನಿದೆ ಅದರಿಂದ ನೀವು ಇನ್ನೂ ಸ್ಟ್ರಾಂಗ್ ಆಗಿದ್ದೀರಾ. ಆ ವ್ಯಕ್ತಿ ಬಂದು ನಿಮಗೆ ಏನು ಪಾಠ ಕಲಿಸಿದ್ರು ಅಥವಾ ಆ ವ್ಯಕ್ತಿ ಬಂದು ನಿಮಗೆ ಏನು ಚೀಟ್ ಮಾಡಿದ್ರು, ಅಷ್ಟ್ರ ಮೇಲೆ ನಿಮ್ಮ ಲೈಫಲ್ಲಿ ನೀವು ಒಂಥರ ಸ್ಟ್ರಾಂಗ್ ಆಗಿದ್ದೀರಾ. ಯಾರ ಜೊತೆ ಹೇಗೆ ಬಿಹೇವ್ ಮಾಡಬೇಕು, ಯಾರನ್ನ ನಿಮ್ಮ ಲೈಫಲ್ಲಿ ಯಾವ ಥರ ಟ್ರೀಟ್ ಮಾಡಬೇಕು, ಅವ್ರನ್ನ ಹೇಗೆ ನಮ್ಮ ಲೈಫಲ್ಲಿ ಅವ್ರನ್ನ ನಿಭಾಯಿಸ್ಕೊಂಡು ಹೋಗಬೇಕು, ಅದನ್ನೆಲ್ಲ ನೀವು ಇಲ್ಲಿ ಪಾಠ ಕಲ್ತಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ತುಂಬಾನೇ ನೆಗೆಟಿವ್ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀರಾ ಲೈಫಲ್ಲಿ. ಏನು ನಮ್ಮನ್ನ ಮಿಸ್ಯೂಸ್ ಮಾಡ್ಕೊಳ್ಲಿಕ್ಕೆ ಜನ ಬರ್ತಾರೆ, ಆ ಥರ ಇಲ್ಲಿ ನೆಗೆಟಿವ್ ಆಗಿ ಸ್ವಲ್ಪ ಥಿಂಕ್ ಮಾಡ್ತಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ನೋಡಿ, ಲೈಫ್ ಇಷ್ಟೇ ಎಂಡ್ ಆಯ್ತು, ಮುಗ್ದೋಯ್ತು, ಆ ಥರ ನೀವು ಇಲ್ಲಿ ಯೋಚನೆನೂ ಮಾಡ್ತಾ ಇದ್ದೀರಾ ಕೆಲವೊಬ್ರು. ನೋ, ಚಾನ್ಸ್ ಇನ್ನೂ ಇದೆ ನಿಮಗೆ. ಓಕೆನಾ?
ಇಲ್ಲಿ ಆಲ್ರೆಡಿ ನಿಮ್ಮ ಲೈಫಲ್ಲಿ ಒಂದು 2-3 ಜನ ಪರ್ಸನ್ ಬಂದು ನಿಮಗೆ ಮೋಸ ಮಾಡಿರೋಂಥದ್ದು, ಚೀಟ್ ಮಾಡಿರೋಂಥದ್ದು ಕಾಣಿಸ್ತಾ ಇದೆ. ಕೆಲವೊಬ್ರಿಗೆ ಅನಿಸಿರ್ಬೋದು ಎಲ್ಲರೂ ಬರ್ತಾರೆ ಲೈಫಲ್ಲಿ ಚೀಟ್ ಮಾಡ್ತಾರೆ ಹೋಗ್ತಾರೆ, ಬರ್ತಾರೆ ಚೀಟ್ ಮಾಡ್ತಾರೆ ಹೋಗ್ತಾರೆ, ಅವ್ರ ಲೈಫಲ್ಲಿ ಏನ್ ಬೇಕು ಅದನ್ನ ನನ್ನಿಂದ ತಗೊಳ್ತಾರೆ, ನೆಕ್ಸ್ಟ್ ಅವ್ರ ಲೈಫಲ್ಲಿ ಅವರು ರಿಟರ್ನ್ ಹೋಗ್ಬಿಡ್ತಾರೆ. ಆ ಥರ ನೀವು ಇಲ್ಲಿ ಥಿಂಕ್ ಮಾಡ್ತಿದ್ದೀರಾ. ಅವ್ರದ್ದು ಏನೋ ಕೆಲಸ ಆಗ್ಬೇಕಿದ್ರೆ ಮಾತ್ರ ನಮ್ಮ ಹತ್ರ ಬರ್ತಾರೆ, ಆ ಥರ ನೀವು ಇಲ್ಲಿ ಥಿಂಕ್ ಮಾಡ್ತಿದ್ದೀರಾ. ಎಸ್, ಈಗ ನೀವು ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಲೀಡ್ ಮಾಡ್ತಾ ಇದ್ದಂಥ ರಿಲೇಶನ್ಶಿಪ್ ಕೂಡ ಅದೇ ಥರನೇ. ಓಕೆನಾ? ನಿಮ್ಮ ಹತ್ರ ಏನು ಕೆಲಸ ಆಗ್ಬೇಕಂತ ಇದೆ ಅವಾಗ ಆ ವ್ಯಕ್ತಿ ನಿಮ್ಮ ಹತ್ರ ತುಂಬಾ ಚೆನ್ನಾಗಿ ನೈಸಾಗಿ ಮಾತಾಡ್ಕೊಂಡು, ಅಥವಾ ನಿಮ್ಮ ಹತ್ರ ಅವರು ತುಂಬಾ ಚೆನ್ನಾಗಿರೋಂಥ ವ್ಯಕ್ತಿ. ದೆನ್ ಅವ್ರ ಕೆಲಸ ಆಯ್ತು ಅಂದ್ಕೂಡ್ಲೆ ಅವರಷ್ಟಕ್ಕೆ ಅವರು ತಿರುಗಿ ನೋಡಿದಂಗೆ ಹೋಗ್ತಿರೋಂಥ ವ್ಯಕ್ತಿ. ಅವ್ರು ಮತ್ತೆ ನಿಮ್ಮ ಲೈಫಲ್ಲಿ ಬರ್ತಾರಾ? ಇಲ್ಲಿ ಆಲ್ರೆಡಿ ಮೂವ್ ಆನ್ ಆಗಿದ್ದಾರೆ, ನೋ ಅಂತ ಹೇಳ್ತೀನಿ. ಓಕೆನಾ? ಅವರು ರಿಟರ್ನ್ ಅಂತೂ ನಿಮ್ಮ ಲೈಫಿಗೆ ಬರುವಂತ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಇಲ್ಲಿ ಅವರು ಬರ್ದೇ ಇದ್ರೆ ಒಳ್ಳೇದಂತ ಕಾಣಿಸುತ್ತೆ. ಕೆಲವೊಬ್ಬರಿಗೆ ಆ ಥರನೂ ನೀವು ಥಿಂಕ್ ಮಾಡ್ತಿರ್ಬೋದು, ಆ ವ್ಯಕ್ತಿ ಬರ್ದೇ ಇದ್ರೆ ಸಾಕಪ್ಪ ಅಂತಾನು ಆ ಥರನೂ ಥಿಂಕ್ ಮಾಡ್ತಿದ್ರೆ. ಯಾಕಂದ್ರೆ ಅವರಿಂದ ಅಷ್ಟು ನೀವು ಲೈಫನ್ನ ಏನಂತ ನೋಡ್ಬಿಟ್ಟಿದ್ದೀರಾ. ಹಾಗಾಗಿ ಆ ವ್ಯಕ್ತಿ ಬರೋದೇ ಬೇಡ ಅಂತೇಳಿ ನೀವು ಫಿಕ್ಸ್ ಆಗಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಿದೆ ಕೆಲವೊಬ್ಬರಿಗೆ. ಓಕೆನಾ? ಕೆಲವೊಬ್ರಿಗೆ ಏನಂತ ಹೇಳಿದ್ರೆ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತಿದ್ದೀರಾ ಆ ವ್ಯಕ್ತಿ ಬಂದೇ ಬರ್ತಾರೆ ಅಂತ ಹೇಳಿ. ಎಸ್, ಆ ಹೋಪ್ ಏನಿದೆ ಅದು ಇಟ್ಕೊಂಡಿರಿ. ಏಸ್ ಆಫ್ ಸಾರ್ಟ್ಸ್ ಬರ್ತಿರೋದ್ರಿಂದ ಎಲ್ಲೋ ಒಂದ್ ಕಡೆ ಏನು ಚೀಟ್ ಆಗಿಲ್ಲ, ಸಮಥಿಂಗ್ ಏನ್ ಹೇಳ್ಬೋದು, ಮನಸ್ತಾಪ ಮಾಡ್ಕೊಂಡಿದ್ದೀರಾ, ಜಗಳ ಮಾಡ್ಕೊಂಡಿದ್ದೀರಾ, ಯಾವುದೋ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಮಾಡ್ಕೊಂಡು ಮಾತುಕತೆ ಮಾಡ್ಕೊಂಡು, ಅಥವಾ ಬೇರೆಯವ್ರ ವಿಷಯಕ್ಕೋಸ್ಕರ ಏನೋ ಜಗಳ ಮಾಡ್ಕೊಂಡು ಮಾತುಕತೆ ಜಗಳ ಮಾಡ್ಕೊಂಡಿದ್ದೀರಾ. ಸೊ ಆ ವ್ಯಕ್ತಿಗೋಸ್ಕರ ನೀವು ಇಲ್ಲಿ ವೇಟ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಬರ್ತಾರೆ. ಇಲ್ಲಿ ಯಾರಿಗೆಲ್ಲ ಮೋಸ ಆಗಿದೆ, ಚೀಟ್ ಆಗಿದೆ, ನಿಮ್ಮ ನಂಬಿಕೆನ ದ್ರೋಹ ಮಾಡಿ ಅವ್ರು ಹೋಗಿದ್ದಾರೆ, ಅವ್ರು ರಿಟರ್ನ್ ಬರ್ತಾರ, ಮತ್ತೆ ಅವ್ರು ಬಂದು ನನ್ನ ಲೈಫಲ್ಲಿ ಪ್ರಾಬ್ಲಮ್ ಮಾಡ್ತಾರಂತ ನೀವು ಯಾರಾದ್ರೂ ಥಿಂಕ್ ಮಾಡ್ತಿದ್ರೆ, ನೋ, ಅವ್ರು ಮತ್ತೆ ನಿಮ್ಮ ಲೈಫಲ್ಲಿ ರಿಟರ್ನ್ ಬರುವಂತ ಚಾನ್ಸಸ್ ಇಲ್ಲ. ಬಟ್ ಏನೋ ಸಣ್ಣ ಪುಟ್ಟ ಜಗಳ ಮಾಡ್ಕೊಂಡಿದ್ದೀರಾ, ಅವ್ರ ಬಗ್ಗೆ ಏನ್ ಹೇಳ್ಬೋದು, ಸಿಲ್ಲಿ ರೀಸನ್ಗೆ ಜಗಳ ಮಾಡ್ಕೊಂಡಿದ್ದೀರಾ ಅಂದ್ರೆ ಆ ವ್ಯಕ್ತಿ ರಿಟರ್ನ್ ನಿಮ್ಮ ಲೈಫಿಗೆ ಡೆಫಿನೆಟ್ಲಿ ಬರ್ತಾರೆ. ನ್ಯೂ ಬಿಗಿನಿಂಗ್ ಅಂತೂ ಇದೆ. ಓಕೆನಾ? ಅವರಿಗಿಲ್ಲಿ ನಿಮ್ಮ ಒಂದು ಏನು ವ್ಯಾಲ್ಯೂ ಏನು ಅನ್ನೋದು ಅವರಿಗೆ ರಿಯಲೈಸ್ ಆಗ್ತಾ ಇದೆ. ಈಗ ಒಂದು ಪ್ರೊಸೆಸಿಂಗ್ ಅವ್ರದ್ದು ನಡೀತಿರುವಂತದ್ದು ರಿಯಲೈಸೇಷನ್ ಅಂತ ಹೇಳಿ ಕಾಣಿಸ್ತಾ ಇದೆ. ಓಕೆನಾ? ಅವರಿಗೆ ನೀವು ಹೇಗಿದ್ರಿ ಅಂದ್ರೆ ನಿಮ್ಮ ಪ್ರೀತಿ ಏನಿತ್ತು, ನಿಮ್ಮ ಪ್ರೀತಿ ಹೇಗೆ, ನಿಮ್ಮ ಪ್ರೀತಿಯಿಂದ ಅವ್ರ ಲೈಫಲ್ಲಿ ಏನ್ ಚೇಂಜಸ್ ಆಗಿದೆ, ನೀವು ಅವ್ರ ಲೈಫಿಗೆ ಹೋದ್ಮೇಲೆ ಏನೆಲ್ಲ ಚೇಂಜಸ್ ಆಗಿದೆ, ಅದು ಇವಾಗ ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ. ಓಕೆ? ಸೊ ಆ ರಿಯಲೈಸೇಷನ್ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಮತ್ತೆ ನಿಮ್ಮ ಹತ್ರ ರಿಟರ್ನ್ ಬರೋ ಹಾಗೆ, ಅವ್ರು ನಿಮ್ಮ ಹತ್ರ ಬಂದು ಸಾರಿ ಕೇಳಿ ಮತ್ತೆ ನಿಮ್ಮ ಲೈಫಲ್ಲಿ ಅವರು ಆ ಒಂದು ರಿಲೇಶನ್ಶಿಪ್ ಅನ್ನ ಕಂಟಿನ್ಯೂ ಮಾಡೋ ಹಾಗೆ ಇಲ್ಲಿ ಆ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಓಕೆನಾ? ಎಸ್, ಓಕೆ. ಇದಕ್ಕೆ ಏಂಜಲ್ ಇಂದ ಏನ್ ಗೈಡೆನ್ಸ್ ಬರ್ತಿದೆ ಚೆಕ್ ಮಾಡೋಣ. ಈಗಿನ ಸಿಚುವೇಶನ್ಗೆ ಏಂಜಲ್ ಗೈಡೆನ್ಸ್ ಏನಿದೆ? ಓಕೆ, ದ ಸಿಚುವೇಶನ್ ವಿಲ್ ಇಂಪ್ರೂವ್. ನೋಡಿ, ಇಲ್ಲಿ ರಿಕವರಿ ಇನ್ ದ ನಿಯರ್ ಫ್ಯೂಚರ್. ಓಕೆ, ಇಲ್ಲಿ ಎನರ್ಜಿ ಪ್ರಕಾರ ಯಾವ ತರ ಇದೆ ಅಂತ ಹೇಳಿದ್ರೆ, ಕೆಲವೊಬ್ರು ಮೋಸ ಹೋಗಿ ನಿಮ್ಮ ಲೈಫನ್ನ ನೀವು ಪಾಠ ಕಲ್ತಿದ್ದೀರಾ, ಆ ತರ ಎನರ್ಜಿ ಇಲ್ಲಿ ಕಾಣಿಸ್ತಿದೆ. ಕೆಲವೊಬ್ರಿಗೆ ಏನಂತ ಹೇಳಿದ್ರೆ ನಿಮ್ಮ ಪರ್ಸನ್ ಅವರು ರಿಯಲೈಸ್ ಆಗ್ತಿರುವಂತದ್ದು. ಎರಡು ಇಲ್ಲಿ ಸಿಚುವೇಶನ್ ಕಾಣಿಸ್ತಾ ಇದೆ. ಓಕೆನಾ? ಇಲ್ಲಿ ಎರಡು ಸಿಚುವೇಶನ್ಗೆ ಇಲ್ಲಿ ಕಾಣಿಸ್ತಿರುವಂತ ಏಂಜಲ್ ಮೆಸೇಜ್ ಸಿಗ್ತಾ ಇರುವಂತದ್ದು, ದ ಸಿಚುವೇಶನ್ ವಿಲ್ ಇಂಪ್ರೂವ್. ಈ ಸಿಚುವೇಶನ್ ಹೀಗೆ ಇರಲ್ಲ, ಸಿಚುವೇಶನ್ ಇಂಪ್ರೂವ್ ಆಗುತ್ತೆ ಇನ್ ದ ನಿಯರ್ ಫ್ಯೂಚರ್. ಅರ್ಜೆಂಟ್ ಮಾಡಬೇಡಿ, ಇವಾಗಲೇ ನನಗೆ ಇದಕ್ಕೆ ಸರಿಯಾದ ಉತ್ತರ ಬರಬೇಕು, ಇವಾಗಲೇ ಇದು ಸರಿಯಾಗ್ಬಿಡ್ಬೇಕು, ಇವಾಗಲೇ ಆ ವ್ಯಕ್ತಿಗೆ ಏನಾದ್ರೂ ಒಂದು ಏನು ರಿಯಲೈಸ್ ಆಗ್ಬಿಟ್ಟು ನನ್ನ ಬಗ್ಗೆ ಅವರು ಕನ್ಸರ್ನ್ ಮಾಡಿಬಿಟ್ಟು ವಾಪಸ್ ರಿಟರ್ನ್ ಬರಬೇಕು ಅನ್ನೋಂಥದ್ದು. ಆ ಥರದಲ್ಲೇ ನೀವು ಇಲ್ಲಿ ಥಿಂಕ್ ಮಾಡ್ತಿರ್ಬೋದು. ಬಿ ಅಸರ್ಟಿವ್, ಬಾಟಮ್ ಆಫ್ ದ ಕಾರ್ಡ್ ಬರ್ತಾ ಇರೋದ್ರಿಂದ ದೃಢವಾಗಿರಿ, ನಂಬಿಕೆ ಇಡಿ. ಓಕೆನಾ? ಯಾವುದೇ ಕಾರಣಕ್ಕೂ ನಂಬಿಕೆ, ಹೋಪ್ನ ಕಳ್ಕೊಂಬೇಡಿ. ದ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂಡ್ ಇನ್ ದ ನಿಯರ್ ಫ್ಯೂಚರ್. ಎಸ್, ಇಲ್ಲಿ ಸಿಚುವೇಶನ್ ವಿಲ್ ಇಂಪ್ರೂವ್ ಬರ್ತಾ ಇರೋದ್ರಿಂದ ಕೆಲವೊಬ್ರಿಗೆ ಯಾವ ತರ ಅಂತ ಹೇಳಿದ್ರೆ, ಚೀಟ್ ಮಾಡಿ ಹೋದ್ರಲ್ಲ ಆ ವ್ಯಕ್ತಿಗೆ ಏನು ಅನಿಸ್ತಾನೆ ಇಲ್ವಾ ಮನ್ಸಲ್ಲಿ, ಯಾಕೆ ಈ ತರ ಮಾಡಿದ್ರು, ಅವ್ರಿಗೇನು ಆಗೋದಿಲ್ವಾ ಲೈಫಲ್ಲಿ, ಆ ಥರದೆಲ್ಲ ನೀವು ಇಲ್ಲಿ ಥಿಂಕ್ ಮಾಡ್ತಿದ್ದೀರಾ. ನೋಡಿ, ಕರ್ಮ ಯಾವತ್ತಿದ್ರು ಕರ್ಮ ಅದನ್ನ ಏನ್ ತೋರಿಸ್ಬೇಕು ಅದು ತೋರಿಸುತ್ತೆ.
ಓಕೆನಾ. ಯಾರೇ ನಿಮಗೆ ಹರ್ಟ್ ಮಾಡಿರ್ಬೋದು ಅಥವಾ ಚೀಟ್ ಮಾಡಿರ್ಬೋದು, ಏನೇ ಆಗಿರ್ಬೋದು, ಬಟ್ ಕರ್ಮ ಯಾವುದನ್ನು ಯಾರನ್ನು ಬಿಡಲ್ಲ. ನೀವು ಮರೆತ್ರು ಅಥವಾ ಆ ವ್ಯಕ್ತಿ ಮರೆತ್ರು ಕರ್ಮ ಮರ್ತಿರಲ್ಲ ಅಲ್ವಾ, ಅದು ಯಾವತ್ತಿದ್ರೂ ಅವರಿಗೆ ಸರಿಯಾದ ಶಿಕ್ಷೆ ಆಗಿರ್ಬೋದು, ಸರಿಯಾದಂಥ ರೀತಿಯಲ್ಲಿ ಹೇಗೆ ಕೊಡಬೇಕು ಕರ್ಮ ರಿಟರ್ನ್ಸ್ ಬಂದೇ ಬರುತ್ತೆ. ನಿಮಗೆ ಈ ದಿನ ನಿಮಗೆ ಅವ್ರು ಕಣ್ಣೀರು ಹಾಕ್ಸ್ತಿರ್ಬೋದು, ಅಥವಾ ಈ ದಿನ ನಿಮಗೆ ಅವರ ಕಷ್ಟದಲ್ಲಿ ಅಥವಾ ಅವರ ಒಂದು ಲೈಫಲ್ಲಿ ನಿಮ್ಮ ಲೈಫಿಗೆ ಬಂದು ಏನು ಕಷ್ಟ ಕೊಟ್ಟರು ಆ ಕಷ್ಟ ನೆನ್ಪು ಮಾಡ್ಕೊಂಡು ನೀವು ಇವಾಗ ಕಣ್ಣೀರು ಹಾಕ್ತಿರ್ಬೋದು. ಬಟ್ ಆ ಕಣ್ಣೀರು ಏನೇ ಇದ್ರೂ ಅವರಿಗೆ ಅದು ಕರ್ಮ ರಿಟರ್ನ್ ಆಗಿ ಸಿಕ್ಕೇ ಸಿಗತ್ತೆ. ನೀವು ಅವರಿಗೆ ಶಾಪ ಹಾಕೋದಿರ್ಲಿ ಅಥವಾ ನೀವು ಅವರಿಗೆ ಆಗಾಗ್ಲಿ ಈಗಾಗ್ಲಿ ಅಂತ ಹೇಳೋದಿರ್ಲಿ, ಅದೇನು ಮಾಡುವಂತ ಅವಶ್ಯಕತೆ ಇಲ್ಲ ಇಲ್ಲಿ. ಓಕೆನಾ. ಕರ್ಮ ಯಾವತ್ತಿದ್ರೂ ರಿಟರ್ನ್ ಅವರಿಗೆ ಸಿಕ್ಕೇ ಸಿಗತ್ತೆ. ಡೋಂಟ್ ವರಿ ಡಿಯರ್ಸ್. ಇನ್ ದ ನಿಯರ್ ಫ್ಯೂಚರ್ ಇಲ್ಲಿ ನಿಮ್ಮ ಲೈಫಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತ ಲೈಫ್ ನೀವು ಇಲ್ಲಿ ಲೀಡ್ ಮಾಡ್ತೀರಾ. ಇನ್ ದ ನಿಯರ್ ಫ್ಯೂಚರ್ ಇಲ್ಲಿ ಯಾರೆಲ್ಲ ಹರ್ಟ್ ಆಗಿದ್ದೀರಾ, ಸಿಚುವೇಶನ್ ಅಲ್ಲಿ ಇದ್ದೀರಾ, ಹರ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ಅಥವಾ ಈ ತರ ಆಯ್ತಲ್ಲ ಲೈಫಲ್ಲಿ ಅಂತ ಹೇಳಿ ಕೊರಗ್ತಾ ಇದ್ದೀರಾ, ಡೋಂಟ್ ವರಿ ಡಿಯರ್ಸ್. ನಿಮ್ಮ ಲೈಫಲ್ಲೂ ಹ್ಯಾಪಿ ಬಿಗ್ ಚೇಂಜಸ್ ನ ನೋಡ್ತೀರಾ. ನಿಮ್ಮ ಲೈಫಲ್ಲೂ ನೀವು ಚೇಂಜಸ್ ನ ನೋಡ್ತೀರಾ ಇಲ್ಲಿ ಇನ್ ದ ನಿಯರ್ ಫ್ಯೂಚರ್. ಈ ಸಿಚುವೇಶನ್ ನಿಂದ ನೀವು ಹೊರಗೆ ಬರ್ತೀರಾ. ಇವಾಗ ನಿಮಗೆ ಹರ್ಟ್ ಆಗ್ತಿರ್ಬೋದು, ಬೇಜಾರಾಗ್ತಿರ್ಬೋದು, ಈ ಸಿಚುವೇಶನ್ ನಿಮಗೆ ಕಷ್ಟ ಆಗ್ತಿರ್ಬೋದು. ಈ ಸಿಚುವೇಶನ್ ನೀವು ದಾಟ್ ಬರುವಂತ ಶಕ್ತಿ, ಆ ಕೆಪಾಸಿಟಿ ನಿಮಗಿದೆ. ಸ್ಟ್ರೆಂತ್ ಕಾರ್ಡ್ ನೋಡಿ ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಹೇಳಿ. ಇಷ್ಟೆಲ್ಲ ಆದ್ರೂ ಕೂಡ ನೀವು ಇನ್ನೂ ಸ್ಟ್ರಾಂಗ್ ಆಗಿದ್ದೀರಾ ಅಲ್ವಾ. ಕೆಲವೊಬ್ರು ಹೇಳ್ತಾರೆ ನನಗೆ ಈ ಪ್ರಾಬ್ಲಮ್ನ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲಪ್ಪ ಅಂತ ಹೇಳಿ. ಬಟ್ 10 ವರ್ಷದ ಹಿಂದೆನೂ ನಿಮಗೆ ಇದೇ ತರ ಪ್ರಾಬ್ಲಮ್ ಇಲ್ಲದೆ ಇರ್ಬೋದು, ಬೇರೆ ತರ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡಿದ್ದೀರಾ. ಅವಾಗ ನೀವು ಸ್ಟ್ರಾಂಗ್ ಆಗಿದ್ದೀರಾ, ಇದೀರಿ ಅಲ್ವಾ. 5 years ಹಿಂದೆ, 5 ವರ್ಷದ ಹಿಂದೆ ಯಾವುದೋ ಒಂದು ಪ್ರಾಬ್ಲಮ್ ಇತ್ತು, ಅವಾಗ ನಿಮಗೆ ಅಯ್ಯೋ ತಡ್ಕೊಳ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ರಿ. ಅವಾಗಿದ್ರಾ, ಇವಾಗಿದ್ದೀರಾ ಅಲ್ವಾ. ಇವಾಗ್ಲೂ ನೀವು ಪ್ರಾಬ್ಲಮ್ ಅಲ್ಲಿ ಇದ್ದೀರಾ, ಇದನ್ನ ಫೇಸ್ ಮಾಡ್ತಾ ಇದ್ದೀರಾ, ಸ್ಟ್ರಾಂಗ್ ಆಗಿದ್ದೀರಾ. ನಿನ್ನೆನೂ ಪ್ರಾಬ್ಲಮ್ ಇತ್ತು, ಇವತ್ತು ಪ್ರಾಬ್ಲಮ್ ಇದೆ, ನಾಳೆನೂ ಪ್ರಾಬ್ಲಮ್ ಇರುತ್ತೆ. ನೀವು ಅದನ್ನೆಲ್ಲ ಸ್ಟ್ರಾಂಗ್ ಆಗಿ ನಿಭಾಯಿಸ್ತಾ ಇದ್ದೀರಾ ತಾನೆ. ನಿಭಾಯಿಸ್ತಿದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಈಗಿರೋ ಸಿಚುವೇಶನ್ ಇಂದ ನೀವು ಹೊರಗೆ ಬಂದೇ ಬರ್ತೀರಾ. ನಿಮ್ಮ ನಿಯರ್ ಫ್ಯೂಚರ್ ಅಲ್ಲಿ ಒಂದು ಹ್ಯಾಪಿ ಬಿಗ್ ಚೇಂಜಸ್ ನ ನೋಡ್ತೀರಾ, ಒಂದು ಖುಷಿ ಕ್ಷಣನ ನೋಡ್ತೀರಾ. ಅದು ಡೆಫಿನೆಟ್ಲಿ ನೀವು ಪಾಸಿಟಿವ್ ಆಗಿರಿ. ಯಾವುದೇ ರೀತಿ ಟೆನ್ಷನ್ ಇರ್ಬೋದು, ಯಾವುದೇ ರೀತಿ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು, ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಂಬಿಡಿ, ಹೆದರ್ಕೊಂಬಿಡಿ. ಅದೆಲ್ಲದನ್ನು ನೀವು ಏನು ಹೂ ಎತ್ತಿದಷ್ಟು ಸುಲಭದಲ್ಲಿ ನಿಮ್ಮ ಸಮಸ್ಯೆಗಳೆಲ್ಲವೂ ಬಗೆಹರಿಯುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ದೇವ್ರ ಹತ್ರ ನಾನು ಕೂಡ ಪ್ರೇ ಮಾಡ್ತೀನಿ ಅಂಡ್ ಬ್ಲೆಸ್ ಮಾಡ್ತೀನಿ ನಿಮಗೂ ಕೂಡ. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್.